ಫ್ರೆಂಡ್ಸ್, ನಾನು ತುಂಬ ದಿನಗಳ ನಂತರ ಈ ಚಾನಲಲ್ಲಿ ವಿಡಿಯೋಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂದರೆ ಎನಿಮೇಷನ್ ವಿಡಿಯೋ ಬೇಕಾ, ಈ ರೀತಿ ಫೋಟೋಸನ್ನು ಹಾಕಿ ಮಾಡುವಂಥ ವಿಡಿಯೋಸ್ ಬೇಕಾ, ಕಥೆಯನ್ನು ಹೇಳೋ ವಿಡಿಯೋಸ್ ಬೇಕಾ ಅನ್ನೋದನ್ನು ಕಾಮೆಂಟ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಕವಿ ತೆನಾಲಿ ರಾಮಕೃಷ್ಣನ ಚತುರತೆಯ ಮತ್ತೊಂದು ಕಥೆಯನ್ನು ತಂದಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತು ಯಾವ ರೀತಿ ಕತೆ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಬನ್ನಿ ನೋಡೋಣ. ನಾನು ಈ ಚಾನಲಲ್ಲಿ ತೆನಾಲಿ ರಾಮಕೃಷ್ಣನ ಕಥೆಯನ್ನು ಮತ್ತು ಅಕ್ಬರ್ ಬೀರ್ಬಲ್ ಕತೆ, ಇದೇ ರೀತಿ ನೀತಿ ಕಥೆಗಳನ್ನು ತುಂಬಾ ಹಾಕಿದ್ದೀನಿ. ನೀವು ಈ ಚಾನಲ್ ಒಳಗಡೆ ಬಂದರೆ ಎಲ್ಲ ರೀತಿಯ ಕಥೆಗಳು ನಿಮಗೆ ಸಿಗತ್ತೆ. ನಿಮ್ಮ ಮಕ್ಕಳಿಗೆ ಇದೇ ರೀತಿ ಕಥೆಗಳನ್ನು ಹೇಳಿ, ನೀತಿ ಕಥೆಗಳನ್ನು ಹೇಳಿ ಅವರನ್ನು ಒಂದು ಒಳ್ಳೆಯ ದಾರಿಗೆ ತರಬಹುದು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ನೋಡೋಣ. ವಿಜಯನಗರ ಮಹಾರಾಜ ಕೃಷ್ಣದೇವರಾಯನಿಗೆ ಒಂದು ವಿಚಿತ್ರ ಆಸೆ ಉಂಟಾಯಿತು. ರಾಜನಿಗೆ ತರಕಾರಿಗಳೆಂದರೆ ತುಂಬ ಪ್ರೀತಿ. ಅದಕ್ಕಾಗಿ ಅರಮನೆಯ ಹಿತ್ತಲಲ್ಲಿ ಒಂದು ಸುಂದರವಾದ ಅಪರೂಪದ ತರಕಾರಿಗಳನ್ನು ಮತ್ತು ಹಣ್ಣು ಹಂಪಲುಗಳನ್ನು ಅವನು ಆ ಹಿತ್ತಲಲ್ಲಿ ಬೆಳೆಸತೊಡಗಿದ. ಅದು ತುಂಬ ಇಷ್ಟವಾದ ಹಣ್ಣುಗಳನ್ನು ಆಯ್ಕೆ ಮಾಡಿ ಅಲ್ಲಿ ರುಚಿ ರುಚಿಯಾದ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನೆಲ್ಲ ಬೆಳೆಸಿ ಆ ತೋಟಕ್ಕೆ ಒಂದು ಬೇಲಿಯನ್ನು ಮಾಡಿದ್ದ. ಅದನ್ನು ಕಾಯಲು 2 ಸೇವಕರನ್ನು ನೇಮಿಸಿದ್ದ. ಏಕೆಂದರೆ ಅಲ್ಲಿಯ ತರಕಾರಿಗಳನ್ನಾಗಲಿ ಹಣ್ಣನ್ನಾಗಲಿ ಯಾರೂ ಹಾಳು ಮಾಡಬಾರ್ದು ಅನ್ನೋದು ಆ ರಾಜನ ಉದ್ದೇಶವಾಗಿತ್ತು. ಮತ್ತು ಯಾರಾದರೂ ಅದನ್ನು ಹಾಳು ಮಾಡಿದ್ದಲ್ಲಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡುವುದಾಗಿ ಕೂಡ ಆಜ್ಞೆಯನ್ನು ಮಾಡಿದ್ದರು ಆ ಕೃಷ್ಣದೇವರಾಯರು, ಅಂದರೆ ಮಹಾರಾಜರು ಈ ಆಜ್ಞೆಯಂತೆ ಎಲ್ಲರೂ ನಡೆದುಕೊಳ್ಳುತ್ತಿದ್ದರು. ಹಾಗೆ ಅಲ್ಲಿ ಕಾವಲುಗಾರರು ಕೂಡ ಅಷ್ಟೇ ನಿಷ್ಠೆಯಿಂದ ಅದನ್ನು ಪಾಲನೆ ಮಾಡ್ತಾ ಇದ್ದರು. ಹಾಗೆ ದಿನ ಕಳೆದಂತೆ ತುಂಬ ತರಕಾರಿ ಹಣ್ಣುಗಳು ಅಲ್ಲಿ ಹಸಿರಾಗಿ ಕಂಗೊಳಿಸತೊಡಗಿದ್ದವು. ಹಾಗೆಯೇ ಆ ಮಹಾರಾಜರಿಗೆ ಉಪಚಾರಕ್ಕೆಲ್ಲ ಆ ತೋಟದ ಹಣ್ಣು ತರಕಾರಿಗಳನ್ನೇ ಬಳಸಲಾಗುತ್ತಿತ್ತು. ಹೀಗಿರುವಾಗ ಒಬ್ಬ ಆಸ್ಥಾನದ ಮಂತ್ರಿ ಒಂದು ಮೇಕೆಯನ್ನು ಸಾಕಿದ್ದ. ಆ ಮೇಕೆಯನ್ನು ಅವನು ದಿನ ಹೊರಗಡೆ ಮೇಯಲು, ಅಂದರೆ ಅದು ಹುಲ್ಲು ಎಲ್ಲ ತಿನ್ಕೊಬರಲಿ ಅಂತ ಹೊರಗಡೆ ಬಿಡ್ತಿದ್ದ. ಒಂದು ದಿನ ಆ ಮೇಕೆ ಈ ತರಕಾರಿ ತೋಟಕ್ಕೆ ನುಗ್ಗಿಬಿಡತ್ತೆ. ಪಾಪ ಆ ಮೂಕ ಪ್ರಾಣಿಗೇನು ತಿಳಿಯುತ್ತೆ, ಅದು ತುಂಬ ಚೆನ್ನಾಗಿದೆ, ಅಲ್ಲಿ ಹಸಿರಾಗಿದೆ ಅಂತ ನೋಡಿಕೊಂಡು ಅಲ್ಲಿ ಹೇಗೋ ಆ ಬೇಲಿಯನ್ನು ದಾಟಿ ಬಂದುಬಿಟ್ಟಿದೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಯ ಸೇವಕರು ಕೂಡ ಹೊರಗಡೆ ಹೋಗಿರ್ತಾರೆ. ಆ ಮೇಕೆಗೆ ಅಲ್ಲಿರುವ ತರಕಾರಿ ಹಣ್ಣು ಹಂಪಲು ಎಲ್ಲವನ್ನು ನೋಡಿ ತುಂಬ ಖುಷಿಯಾಗಿ ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ತಿಂದು, ನಿಮಗೆ ಗೊತ್ತೇ ಇದೆ ಈ ಮಂಗಗಳು ಮತ್ತು ಆ ಕುರಿಗಳೆಲ್ಲ ಮಾಡುತ್ತೆ, ಅಂದರೆ ಎಲ್ಲವನ್ನು ತಿನ್ನೋದು ಬಿಟ್ಟು ಎಲ್ಲವನ್ನು ಹಾಳು ಕೂಡ ಮಾಡಿಬಿಡತ್ತೆ. ಅದೇ ರೀತಿ ಈ ಮೇಕೆ ಕೂಡ ಮಾಡುತ್ತೆ. ಅಂದರೆ ಒಂದು ಸ್ವಲ್ಪ ತಿನ್ನೋದು, ಮುಂದುಗಡೆ ಹೋಗೋದು, ಇದೇ ರೀತಿ ಮಾಡ್ತಾ ಆ ತೋಟವನ್ನೆಲ್ಲ ಹಾಳು ಮಾಡಿಬಿಡ್ತು. ತುಂಬ ಸಮಯದಿಂದ ಅದು ಅಲ್ಲೇ ಇದ್ದು ಆ ತರಕಾರಿ ಹಣ್ಣು ಹಂಪಲು ಮತ್ತು ಸೊಪ್ಪು ಎಲ್ಲ ತಿಂದು ಸ್ವಲ್ಪ ಸ್ವಲ್ಪ ಹಾಳು ಕೂಡ ಮಾಡಿ ಎಲ್ಲ ಹಾಳಾಗೋಯಿತು. ಅಷ್ಟೊತ್ತಿಗೆ ಹೊರಗಡೆ ಹೋದ ಆ ಸೇವಕರು ಅಲ್ಲಿ ಬರ್ತಾರೆ, ಮೇಕೆಯನ್ನು ಅಲ್ಲಿಂದ ಓಡಿಸುತ್ತಾರೆ. ಆ ವಿಷಯವನ್ನು ಕಾವಲುಗಾರರು ರಾಜನಿಗೆ ತಿಳಿಸುತ್ತಾರೆ. ಮಹಾರಾಜರು ಓಡಿ ಬರುತ್ತಾರೆ. ಆ ತೋಟದ ಸ್ಥಿತಿಯನ್ನು ನೋಡಿದ ತುಂಬ ಬೇಜಾರಾಗುತ್ತೆ. ಅವರು ಪ್ರೀತಿಯಿಂದ ಬೆಳೆಸಿದ ಆ ತೋಟವೆಲ್ಲ ಹಾಳಾಗಿತ್ತು. ಹಾಗಾಗಿ ಕೋಪಗೊಂಡ ಮಹಾರಾಜರು ಈ ಮೇಕೆಯನ್ನು ಯಾರೇ ಸಾಕಿರಲಿ ಅವರ ಯಜಮಾನನಿಗೆ ಮರಣದಂಡನೆ ವಿಧಿಸಲಾಗುತ್ತದೆ ಎಂದು ಆಜ್ಞೆಯನ್ನು ಹೊರಡಿಸುತ್ತಾರೆ. ಮಹಾರಾಜರ ಆ ಆಜ್ಞೆಯನ್ನು ಕೇಳಿ ಮುಖ್ಯಮಂತ್ರಿಗಳು ತುಂಬ ಹೆದರಿ ಹೋದರು. ಯಾಕೆಂದರೆ ಅದು ಆ ಮುಖ್ಯಮಂತ್ರಿಯ ಮೇಕೆಯಾಗಿತ್ತು. ತೋಟವನ್ನು ಹಾಳು ಮಾಡಿದ್ದು ಮೇಕೆ, ಆದರೆ ಶಿಕ್ಷೆ ತನಗೆ ಎಂದು ಚಿಂತಿಸುತ್ತಾ ಸಹಾಯಕ್ಕಾಗಿ ತೆನಾಲಿ ರಾಮಕೃಷ್ಣನ ಬಳಿ ಓಡಿ ಹೋದರು. ರಾಮ, ಈಗ ನೀನೇ ನನ್ನನ್ನು ಕಾಪಾಡಬೇಕು ಎಂದು ಎಲ್ಲ ವಿಚಾರವನ್ನು ತೆನಾಲಿ ರಾಮಕೃಷ್ಣನಿಗೆ ಅವರು ವಿವರಿಸಿ ಹೇಳುತ್ತಾರೆ. ಆಗ ತೆನಾಲಿ ರಾಮ, ಚಿಂತಿಸಬೇಡಿ ಮಂತ್ರಿಗಳೇ, ಇದಕ್ಕೆ ನಾನು ಏನಾದರೂ ಒಂದು ಪರಿಹಾರ ಮಾಡುತ್ತೇನೆ. ನಾನು ಹೇಳಿದಂತೆ ನೀವು
ಮಾಡಿ. ನನ್ನ ಮೇಲೆ ನಂಬಿಕೆ ಇಡಿ. ನೀವು ನಿಶ್ಚಿಂತೆಯಿಂದ ಮನೆಗೆ ಹೋಗಿ ಆ ಮೇಕೆಯನ್ನು ನನ್ನ ಮನೆಗೆ ಕಳಿಸಿಕೊಡಿ. ನಾನು ಅದಕ್ಕೆ ಪಾಠ ಕಲಿಸುತ್ತೇನೆ. ಮುಂದೆ ಇದರಿಂದ ಯಾವ ತೊಂದರೆಯೂ ನಿಮಗೆ ಆಗುವುದಿಲ್ಲ. ನೀವು ನಿಶ್ಚಿಂತೆಯಿಂದ ಮನೆಗೆ ಹೋಗಬಹುದು ಎಂದು ಹೇಳುತ್ತಾರೆ. ಮಾರನೆಯ ದಿನ ತೆನಾಲಿರಾಮ ಮಂತ್ರಿಯ ಮನೆಯಿಂದ ಆ ಮೇಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದರು. ನಂತರ ಪ್ರತಿದಿನ ಆ ಮೇಕೆಗೆ ಹಸಿರು ಹುಲ್ಲು ತಿನ್ನಲು ಕೊಡುತ್ತಿದ್ದನು. ಆದರೆ ಮೇಕೆ ತಿನ್ನಲು ಏನು ಬಾಯಿ ಹಾಕಿದ ತಕ್ಷಣ ಅದರ ಮುಖಕ್ಕೆ ಸಣ್ಣ ಕೋಲಿನಿಂದ ಮೆಲ್ಲಗೆ ಹೊಡೆಯುತ್ತಿದ್ದನು. ಹೀಗೆ ಕೆಲವು ದಿನಗಳು ಇದೇ ರೀತಿ ಮಾಡತೊಡಗಿದರು. ಒಂದಷ್ಟು ಹುಲ್ಲನ್ನು ತಿನ್ನಲು ಹಾಕುವುದು, ಅದು ಇನ್ನೇನು ಹಸಿವಿಂದ ತಿನ್ನಬೇಕು ಅನ್ನೋಷ್ಟೊತ್ತಿಗೆ ಅದಕ್ಕೆ ಒಂದು ಚಾಟಿ ಏಟಿನಿಂದ ಅದಕ್ಕೆ ಹೊಡೆಯೋದು. ಅದರಿಂದ ಹೆದರಿದ ಆ ಮೇಕೆ ಹುಲ್ಲನ್ನು ತಿನ್ನುವುದನ್ನೇ ಬಿಟ್ಟುಬಿಡ್ತು. ಅಯ್ಯೋ, ತಿಂದರೆ ಏಟು ಬೀಳುತ್ತದೆ ಎಂದು ಭಯದಿಂದ ಆ ಹುಲ್ಲನ್ನು ಹಣ್ಣುಗಳನ್ನು ಕಂಡ್ರೆ ಅದು ಭಯ ಪಡ್ತಿತ್ತು. ಆ ರೀತಿ ಆ ತೆನಾಲಿ ರಾಮಕೃಷ್ಣ ಆ ಮೇಕೆಯನ್ನು ಹೆದರಿಸತೊಡಗಿದ. ಇದರಿಂದ ಭಯಪಟ್ಟ ಮೇಕೆ ಹುಲ್ಲನ್ನು ತಿನ್ನುವುದನ್ನೇ ನಿಲ್ಲಿಸಿಬಿಟ್ಟಿತು. ಹಾಗೆಯೇ ಕೆಲವು ದಿನಗಳು ಕಳೆಯಿತು. ರಾಜರ ಆಸ್ಥಾನದಲ್ಲಿ ನ್ಯಾಯ ಪಂಚಾಯಿತಿ ಕರೆದರು. ರಾಜರು ಮಂತ್ರಿಯನ್ನು ಕರೆಸಿ, ನಿಮ್ಮ ಮೇಕೆ ತೋಟವನ್ನು ಹಾಳು ಮಾಡಿದೆ, ಅದಕ್ಕೆ ನಿಮಗೆ ಮರಣದಂಡನೆ ವಿಧಿಸಲಾಗುವುದು ಎಂದರು. ಆಗ ಅಲ್ಲಿಗೆ ಬಂದ ತೆನಾಲಿರಾಮ, ಪ್ರಭುಗಳೇ, ಮಂತ್ರಿಗಳ ಮೇಕೆ ತೋಟವನ್ನು ಹಾಳು ಮಾಡಲು ಸಾಧ್ಯವೇ ಇಲ್ಲ. ಏಕೆಂದರೆ ಆ ಮೇಕೆ ಹಸಿರು ಮತ್ತು ತರಕಾರಿಗಳನ್ನು ಕಂಡರೆ ಓಡಿ ಹೋಗುತ್ತದೆ. ಅದು ಯಾವುದೇ ಹುಲ್ಲು ಮತ್ತು ಹಸಿರು ತರಕಾರಿಗಳನ್ನು ಅದು ತಿನ್ನುವುದಿಲ್ಲ. ಬೇಕಾದರೆ ನೀವೇ ಪರೀಕ್ಷಿಸಿ ನೋಡಿ ಎಂದು ಹೇಳಿದ. ಆಗ ಮಹಾರಾಜರಿಗೆ ಆಶ್ಚರ್ಯವಾಯಿತು. ಪ್ರಾಣಿಗಳು ಹಸಿರು ಹುಲ್ಲನ್ನು ತಿನ್ನದೇ ಇರಲು ಸಾಧ್ಯವೇ ರಾಮ? ನೀನು ಸುಳ್ಳು ಹೇಳುತ್ತಿದ್ದೀಯಾ ಎಂದು ಹೇಳಿದರು. ಆಗ ತೆನಾಲಿರಾಮ, ಪ್ರಭುಗಳೇ, ಬೇಕಿದ್ದರೆ ನೀವೇ ಪರೀಕ್ಷಿಸಿ ನೋಡಿ. ಈಗಲೇ ಆ ಮೇಕೆಯನ್ನು ಆಸ್ಥಾನಕ್ಕೆ ತರಿಸಿ ಅದರ ಮುಂದೆ ತಾಜಾ ಹುಲ್ಲು ಹಣ್ಣು ಎಲ್ಲವನ್ನು ತಿನ್ನೋಕೆ ಕೊಡಿ. ಅದು ತಿಂದರೆ ನೀವು ಕೊಡುವ ಶಿಕ್ಷೆಯನ್ನು ಈ ಮಂತ್ರಿಗಳಿಗೆ ಕೊಡಿ. ಆಮೇಲೆ ಯಾವ ಶಿಕ್ಷೆ ಬೇಕಾದರೂ ನೀವು ಕೊಡ್ಬೋದು ಇವರಿಗೆ. ನಾನು ಕೂಡ ಒಪ್ಪಿಕೊಳ್ಳುತ್ತೇನೆ, ಅವರು ಕೂಡ ಒಪ್ಪಿಕೊಳ್ಳುತ್ತಾರೆ ಎಂದು ಹೇಳುತ್ತಾನೆ ತೆನಾಲಿರಾಮ. ಅದನ್ನು ಕೇಳಿದ ಮಹಾರಾಜ ಮೇಕೆಯನ್ನು ತಕ್ಷಣ ಆಸ್ಥಾನಕ್ಕೆ ಕರೆಸ್ತಾನೆ. ಅದರ ಮುಂದೆ ಅತ್ಯಂತ ರುಚಿಕರವಾದ ಹಸಿರು ತರಕಾರಿ, ಹುಲ್ಲು ಎಲ್ಲವನ್ನೂ ಇಡಲಾಗುತ್ತದೆ. ಆದರೆ ರಾಮನ ಹೊಡೆತದ ನೆನಪಿದ್ದ ಆ ಮೇಕೆ ಹುಲ್ಲನ್ನು ನೋಡಿದ ತಕ್ಷಣ ಭಯದಿಂದ ಕಿರುಚುತ್ತಾ ಮುಂದಕ್ಕೆ ಓಡುತ್ತದೆ. ಎಷ್ಟು ಪ್ರಯತ್ನಿಸಿದರೂ ಅದು ಆ ಹುಲ್ಲನ್ನು ತಿನ್ನೋಕೆ ಹೋಗಲ್ಲ, ಹತ್ತಿರ ಸುಳಿಯೋದೇ ಇಲ್ಲ. ಅದನ್ನು ನೋಡಿದ ರಾಜನಿಗೆ ಆಶ್ಚರ್ಯವಾಯಿತು. ಹಾಗೆಯೇ ರಾಜರು, ನನ್ನ ತೋಟವನ್ನು ಹಾಳು ಮಾಡಿದ್ದು ಈ ಮೇಕೆ ಅಲ್ಲ ಎಂದು ನಂಬಿದರು. ಹಾಗೆ ಮಂತ್ರಿಗಳನ್ನು ಕೂಡ ಬಿಡುಗಡೆ ಮಾಡಿ ಕಳಿಸ್ತಾರೆ. ಅಂದರೆ ಅವರಿಗೆ ಮರಣದಂಡನೆಯನ್ನು ಕೊಡೋಕೆ ಅವರು ನಿರಾಕರಿಸ್ತಾರೆ. ತೆನಾಲಿ ರಾಮಕೃಷ್ಣನ ಈ ಬುದ್ಧಿವಂತಿಕೆಯಿಂದ ಮಂತ್ರಿಗಳು ಪಾರಾಗುತ್ತಾರೆ. ಆದರೆ ಮಹಾರಾಜರಿಗೆ ತನ್ನ ತೋಟವನ್ನು ಹಾಳು ಮಾಡಿದ ಮೇಕೆ ಯಾವುದು ಎಂದು ಚಿಂತೆ ಇದ್ದೇ ಇತ್ತು. ಹಾಗೆ ತೆನಾಲಿರಾಮ ಮಾರನೇ ದಿನ ಬೆಳಗ್ಗೆ ರಾಜರ ಮುಂದೆ ಬಂದು ತಾನು ಅದು ಮೇಕೆ ಯಾಕೆ ಹುಲ್ಲನ್ನು ತಿಂದಿಲ್ಲ ಮತ್ತು ಅದಕ್ಕೆ ಏನಾಗಿತ್ತು ಅನ್ನೋದನ್ನೆಲ್ಲ ವಿವರವಾಗಿ ಹೇಳ್ತಾರೆ. ಅದನ್ನು ಕೇಳಿದ ಮಹಾರಾಜರಿಗೆ ಕೋಪ ಬರಲಿಲ್ಲ, ಮೇಲಾಗಿ ಅವನ ಚತುರತೆಯ ಬಗ್ಗೆ ಹೆಮ್ಮೆಯಾಯಿತು. ಏಕೆಂದರೆ ತಾನು ಮಾಡಿದ್ದು ತಪ್ಪು ಎಂದು ಅವರಿಗೆ ಅರಿವಾಯಿತು. ಕೋಪದಲ್ಲಿ ತಾನು ಆ ಮೂಕ ಪ್ರಾಣಿ ಮಾಡಿದ ತಪ್ಪಿಗೆ ಅವರ ಯಜಮಾನಿಗೆ ಶಿಕ್ಷೆ ಕೊಡುವುದು ತಪ್ಪು ಎಂದು ಅವರು ಅರಿತುಕೊಂಡಿದ್ದರು. ಹಾಗಾಗಿ ಆ ತೆನಾಲಿರಾಮನಿಗೆ ಬಹುಮಾನವನ್ನು ಕೊಟ್ಟು ಅವರಿಗೆ ಉಪಚರಿಸಿದರು. ತನ್ನ ಕೋಪದಿಂದ ಒಂದು ಜೀವವೇ ಹೋಗುತ್ತಿತ್ತಲ್ಲ ಎಂದು ಅವರೇ ವ್ಯಥೆಪಟ್ಟರು. ಹಾಗೆಯೇ ನಾವು ಕೂಡ ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಯಾವಾಗಲೂ ಸರಿ ಇರುವುದಿಲ್ಲ. ಎಂತಹ ಕಠಿಣ ಸಮಸ್ಯೆಯನ್ನಾದರೂ ನಾವು ಬುದ್ಧಿವಂತಿಕೆಯಿಂದ ಎದುರಿಸಬೇಕು ಮತ್ತು ತಾಳ್ಮೆಯಿಂದ ಯೋಚಿಸಬೇಕು ಎಂಬುದು ಈ ಕಥೆಯ ತಾತ್ಪರ್ಯ.
ಇದೇ ರೀತಿ ನೀತಿ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಮತ್ತೆ ಬರ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.